ನಂತರ ಎಸ್ಐಆರ್ ಬಗ್ಗೆ ಚರ್ಚೆ ಶುರುವಾಗಿದೆ. ಲೋಕಸಭೆಯಲ್ಲಿ ಇವತ್ತು ಈ ವಿಚಾರದಲ್ಲಿ ಚರ್ಚೆನ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆರಂಭಿಸಿದ್ದಾರೆ. ಏನೇನು ಹೇಳಿದ್ದಾರೆ, ಏನೇನು ಮಾತನಾಡಿದ್ದಾರೆ, ಯಾಕಂದರೆ ಸರ್ಕಾರದ ಕಡೆಯಿಂದ ಇನ್ನೂ ಉತ್ತರ ಬರಬೇಕಾಗಿದೆ. ಆದರೆ ಕೇಂದ್ರಕ್ಕೆ ರಾಹುಲ್ ಗಾಂಧಿ ಏನೆಲ್ಲ ಪಂಚಿಕೊಟ್ರು ಅಂತ ಹೇಳಿ ಲೋಕಸಭೆಯಲ್ಲಿ ಎಸ್ಐಆರ್ ಚರ್ಚೆಯಾಗಿದೆ. ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಶೇಷವಾಗಿ ಬಿಹಾರದಲ್ಲಿ ಮತಪಟ್ಟಿ ಪರಿಷ್ಕರಣೆ ಬಳಿಕವೂ ಕೂಡ ನಕಲಿ ಫೋಟೋಗಳು ಪತ್ತೆ ಆಗಿದ್ದು ಹೇಗೆ? ಬಿಹಾರದ ಮತಪಟ್ಟಿಯಲ್ಲಿ ಪರಿಷ್ಕರಣೆ ನಂತರವೂ ಕೂಡ ಅಲ್ಲಿ ನಕಲಿ ಫೋಟೋಗಳು ಪತ್ತೆಯಾಗಿದ್ದಾವೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ತಜ್ಞರಿಂದ ಇವಿಎಂ ಪರಿಶೀಲನೆಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂತಹ ಬೇಡಿಕೆಯನ್ನ ಲೋಕಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಸ್ಐಆರ್ ಬಳಿಕವೂ ಆಗಿರುವ ಲೋಪ, ಬಿಜೆಪಿ ಕೈವಾಡಗಳನ್ನು ನಾವು ಬಯಲು ಮಾಡ್ತೀವಿ ಅನ್ನುವಂತಹ ಸವಾಲನ್ನು ಕೂಡ ಎಸೆದಿದ್ದಾರೆ. ಬಿಜೆಪಿಗೆ ಲಾಭ ಆಗುವ ರೀತಿಯಲ್ಲೇ ಚುನಾವಣಾ ಆಯೋಗದ ವರ್ತನೆಗಳಿದ್ದಾವೆ ಅನ್ನುವಂತಹ ಗಂಭೀರ ಆರೋಪವನ್ನ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧವೂ ಕೂಡ ರಾಹುಲ್ ಗಾಂಧಿ ಮಾಡಿದ್ದಾರೆ. ಇನ್ನು ಬಿಜೆಪಿ ಪರ ಕೆಲಸ ಮಾಡಿದ ಚುನಾವಣಾ ಆಯುಕ್ತರ ರಕ್ಷಣೆಗೆ ಕಾನೂನಿನ ತಿದ್ದುಪಡಿಯನ್ನು ಮಾಡಲಾಯಿತು ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ವಿಶೇಷವಾಗಿ ಸಿಇಸಿ ನೇಮಕಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಚುನಾವಣೆಯಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಆಯೋಗ ಅಳಿಸಿದ್ದು ಏಕೆ ಅನ್ನುವಂಥದ್ದು, ಅಂದ್ರೆ ಇಷ್ಟು ಬೇಗನೆ ಅವುಗಳನ್ನ ಅಳಿಸುವ ಉದ್ದೇಶ ಏನಿತ್ತು ಚುನಾವಣಾ ಆಯೋಗಕ್ಕೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಗೆ ಸಿಜೆಐ ಅವರು ಯಾಕಿಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯವರು ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಲೋಕಸಭೆಯ ಪ್ರತಿಪಕ್ಷ ನಾಯಕರು ಪ್ರಸ್ತಾಪಿಸಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕರ ತನ್ನ ಭಾಷಣದ ಸಂದರ್ಭದಲ್ಲಿ ಚುನಾವಣೆ ಮೇಲೆ ಪ್ರಭಾವ ಬೀರೋದಕ್ಕೆ ಆಯೋಗವನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಮತ್ತು ಸರ್ಕಾರಿ ಸಂಸ್ಥೆಗಳ ಮೇಲೆ RSS ಹಿಡಿತವನ್ನು ಸಾಧಿಸಿದೆ. RSS ಬೆಂಬಲಿಗರನ್ನ ಇದಕ್ಕಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಸಿಬಿಐ, ಇಡಿ, ಗುಪ್ತಚರ ಇಲಾಖೆಗಳು ಕೂಡ RSSನ ಹಿಡಿತದಲ್ಲಿವೆ ಅನ್ನುವಂತಹ ಗಂಭೀರ ಆರೋಪವನ್ನು ಇಲ್ಲಿ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ದಾರೆ ಲೋಕಸಭೆಯಲ್ಲಿ. ರಾಹುಲ್ ಗಾಂಧಿ ಅವರ ಮಾತನ್ನು ನಿಮ್ಗೆ ತೋರಿಸ್ತೀನಿ. I'd like to conclude by saying that the biggest anti-national act you can do is vote chori. There is no bigger anti-national act that you can do than vote chori. Because when you destroy the vote, you destroy the fabric of this country. You destroy modern India, you destroy the idea of India. Why was the law with regards to CCTVs and the data that they contain changed? Why was a law put in place that allows the Election Commission to destroy CCTV footage 45 days after the election? What is the need? The answer given is it is a question of data. It is not a question of data. It is a question of stealing the election. Yes. Now, what is the result of this institutional capture? ಇನ್ನು ರಾಜ್ಯಸಭೆಯಲ್ಲಿ ಇವತ್ತು ವಂದೇ ಮಾತರಂ ಎಲ್ಲ ಚರ್ಚೆ ನಡೆದಿದೆ. ಅಮಿತ್ ಶಾ ಅವರು ಚರ್ಚೆಯನ್ನು ಆರಂಭಿಸಿದ್ರು. ಯಾವ ಸ್ವರೂಪದಲ್ಲಿ ಪ್ರಿಯಾಂಕಾ ಗಾಂಧಿ ನಿನ್ನೆ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ, ಈಗ ಯಾಕೆ ವಂದೇ ಮಾತರಂ ಬಗ್ಗೆ ಚರ್ಚೆ ಅವಶ್ಯಕತೆ ಇತ್ತು ಅನ್ನೋಂಥ ಪ್ರಶ್ನೆಯನ್ನು ಎತ್ತಿದ್ರು. ಅದಕ್ಕೂ ಕೂಡ ಅವರು ನೇರವಾದಂಥ ಕೌಂಟರ್ನ ಮಾಡಿದರು. ಈ ರೀತಿಯಾದಂಥ ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಎತ್ತುತ್ತಾ ಇರುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಅಮಿತ್ ಶಾ ಅವರು ಪ್ರಸ್ತಾಪಿಸಿದರು. ಅದಾದ ನಂತರ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನೆಹರು ದೂಷಣೆ ಸರಿಯಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವಂದೇ ಮಾತರಂ ಗೀತೆಯ 150ನೇ ವರ್ಷಾಚರಣೆಯ ಬಗ್ಗೆ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನ ಭಾಷಣವನ್ನು ಮಾಡುವಂತಹ ಸಂದರ್ಭದಲ್ಲಿ ವಂದೇ ಮಾತರಂ ಘೋಷಣೆ ಕೂಗುತ್ತಾ ತಮ್ಮ ಭಾಷಣವನ್ನು ಮಲ್ಲಿಕಾರ್ಜುನ ಖರ್ಗೆ 3 ಬಾರಿ ವಂದೇ ಮಾತರಮನ್ನು ಘೋಷಣೆ ಮಾಡಿ ಭಾಷಣ ಆರಂಭಿಸಿದರು. ವಂದೇ ಮಾತರಂ ಗೀತೆ ವಿಚಾರವಾಗಿ ನೆಹರು ಹೆಸರು ಬಳಸಿದ್ದಕ್ಕೆ ಬಿಜೆಪಿಗೆ ಖರ್ಗೆ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದರು. ವಂದೇ ಮಾತರಂನ ಮೊದಲ 2 ಚರಣ ಬಳಸುವಂತಹ ನಿರ್ಧಾರ ನೆಹರು ಒಬ್ಬರದ್ದೇ ಅಲ್ಲ, ಅದು ರವೀಂದ್ರನಾಥ್ ಟ್ಯಾಗೋರ್ ಹಾಗೆಯೇ ಮಹಾತ್ಮ ಗಾಂಧಿಯವರಂತಹ ನಾಯಕರು ತೆಗೆದುಕೊಂಡಂತಹ ನಿರ್ಧಾರ, ವಿಶೇಷವಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ತೆಗೆದುಕೊಂಡಂತಹ ನಿರ್ಧಾರ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರನ್ನು ಅವಮಾನಿಸಿದ್ದನ್ನು ಕಾಂಗ್ರೆಸ್ ಖಂಡಿಸುತ್ತದೆ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಒಂದೇ ನಿತ್ಯ ಪಠಣ ಮಾಡುವಂಥದ್ದು ವಂದೇ ಮಾತರಮನ್ನ ಪ್ರತಿ ಬಾರಿಯೂ ಕೂಡ ತನ್ನ ಅಧಿವೇಶನದಲ್ಲಿ ಪಠಣ ಮಾಡ್ತಾ ಇರೋದು. ಕಾಂಗ್ರೆಸ್ ಮಾತ್ರ ನೀವು ನಮಗೆ ದೇಶಭಕ್ತಿ ಕಲಿಸ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಎತ್ತಿದ್ದಾರೆ. ದೇಶಭಕ್ತಿಗೆ ಹೆದರಿ ಬ್ರಿಟಿಷರಿಗೆ ಸೇವೆ ಸಲ್ಲಿಸಿದ್ದವರು ನೀವು ಅಂತೇಳಿ ಬಿಜೆಪಿಯ ವಿರುದ್ಧ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೀಗೆ ಆರೋಪ ಪ್ರತ್ಯಾರೋಪಗಳು ಸಾಗಿದ್ದಾವೆ ರಾಜ್ಯಸಭೆಯಲ್ಲಿ. ಖರ್ಗೆ ಅವರ ಮಾತುಗಳು ಹೇಗಿದ್ವು ಅನ್ನೋದು ನಿಮಗೆ कांग्रेस ने अपने अधिवेशनों
और कार्यक्रम में वंदे मातरम के नियमित गायन की परंपरा शुरू कर दी। क्या आप लोगों ने अपने पार्टी का कार्यक्रम शुरू होता ये आपने पहले कर दिए थे? आप तो हर चीज के खिलाफ करते हो, फिर भी आपको मैं बार बार टोकना नहीं चाहता, लेकिन आपको मालूम होना चाहिए, आपका इतिहास ये है कि आप हमेशा देशभक्ति के गाने को, आजादी को और आजादी के लड़ाई के खिलाफ आप थे, कभी भी आप उसके फेवर में नहीं। ಹೀಗೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿದ್ದಾವೆ. ಇವುಗಳಿಗೆ ಉತ್ತರವೂ ಕೂಡ ಸಿಗುವಂಥದ್ದೇ ಲೋಕಸಭೆಯಲ್ಲಿ, ರಾಜ್ಯಸಭೆಯ ಕಲಾಪಗಳಲ್ಲಿ. ಇದಾಗಿತ್ತು